ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬೈನ ಧಾರ್ಮಿಕ ಸಂಸ್ಥೆ ಪೌರಾಣಿಕ ವಾಚಕ ಸಮಿತಿಯ ಸುವರ್ಣ ಮಹೋತ್ಸವ ಸಮಾರಂಭ ಮಾರ್ಚ್ 1ರಂದು ಅಂಧೇರಿ ಪಶ್ಚಿಮ ವೀರ ದೇಸಾಯಿ ರಸ್ತೆ ಸಮೀಪದ ಶ್ರೀಮದ್ ಭಾರತ ಮಂಡಳಿಯ ಶ್ರೀ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ದಿನವಿಡೀ ಅರ್ಥಪೂರ್ಣವಾಗಿ ನಡೆಯಿತು. ಬೆಳಗ್ಗೆ ಶ್ರೀ ಲಕ್ಷ್ಮೀನಾರಾಯಣ ಮಂದಿರದ ಪ್ರಧಾನ ಅರ್ಚಕರಾದ ಗುರುಪ್ರಸಾದ್ ಭಟ್ ದೀಪ ಬೆಳಗಿಸಿ ಒಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಉಪಾಧ್ಯಕ್ಷೆ ದಯಾವತಿ ಸುವರ್ಣ, ಶ್ರೀ ಮಹಾಲಕ್ಷ್ಮಿ ಭಜನಾ ಮಂಡಳಿ ಅಂಧೇರಿ ಇದರ ಟ್ರಸ್ಟಿ ಚಂದ್ರಶೇಖರ್ ಆರ್ ಸಾಲ್ಯಾನ್, ವಾಚಕ ಸಮಿತಿಯ ಅಧ್ಯಕ್ಷ ರತ್ನಾಕರ್ ಬಿ ಬಂಗೇರ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಪೌರಾಣಿಕ ವಾಚಕ ಸಮಿತಿ, ಶ್ರೀ ಮಹಾವಿಷ್ಣು ಮುಂಬ್ರಾ ಮಿತ್ರ ಭಜನಾ ಮಂಡಳಿ ಡೋಂಬಿವಲಿ, ಶ್ರೀಮದ್ ಭಾರತ ಮಂಡಳಿ, ಶ್ರೀ ಮೂಕಾಂಬಿಕಾ ಬಾಲ ಭಜನಾ ಮಂಡಳಿ ಘನ್ಸೋಲಿ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಫೋರ್ಟ್, ಶ್ರೀ ಮಹಿಷಾಮರ್ದಿನಿ ಭಜನಾ ಮಂಡಳಿ ಬೋರಿವಲಿ, ಶ್ರೀ ಮಹಾಲಕ್ಷ್ಮಿ ಭಜನಾ ಮಂಡಳಿ ಅಂಧೇರಿ ಇವರಿಂದ ಭಜನೆ ನಡೆಯಿತು.
जय तु जय विठला शिवा सुंदर पार्वती रमणानि नगे नमो नमो चंद्रचूड शिवा शंकर पार्वती रमणानि नगे नमो नमो धरे देवा
ಲಕ್ಷ್ಮಿಯ ಧರಿಸಿ ಲಕ್ಷ್ಮಣನ ಬಂದ ಲಕ್ಷಣದಿಂದ ಲಕ್ಷ್ಮಣ ಬಂದ ಲಕ್ಷಣದಿಂದ ಖುಷಿಯೊಳಿರೇಳು ಲೋಕಧರಿಸಿ ಅಮ್ಮ ಖುಷಿಯೊಳಿರೇಳು ಲೋಕಧರಿಸಿ ಅಮ್ಮ ರಕ್ಷಿಸಲು ಸುಗಂಧಾವಿಸಿ ಬಂದನು ರಕ್ಷಿಸಲು ಸುಗಂಧಾವಿಸಿ ಬಂದನು ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ. ತಡ ಸಂಜೆ ಪೌರಾಣಿಕ ವಾಚಕ ಸಮಿತಿಯ ಅಧ್ಯಕ್ಷರಾದ ರತ್ನಾಕರ್ ಬಿ ಬಂಗೇರ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಆರಂಭವಾಯಿತು. ಮುಖ್ಯ ಅತಿಥಿ ಮೊಗವೀರ ಮಾಸಿಕದ ಸಂಪಾದಕರಾದ ಅಶೋಕ್ ಎಸ್ ಸುವರ್ಣ, ಅತಿಥಿಗಳಾದ ಧಾರ್ಮಿಕ ಚಿಂತಕ ಸಿಎ ಸುಧೀರ್ ಶೆಟ್ಟಿ, ಲೇಖಕ ಕರ್ನಾಟಕ ಸಂಘ ಮಾಟುಂಗಾದ ಗೌರವ ಪ್ರಧಾನ ಕಾರ್ಯದರ್ಶಿ ಓಂದಾಸ್ ಕಣ್ಣಂಗಾರ್, ಶ್ರೀಮದ್ ಭಾರತ ಮಂಡಳಿಯ ಅಧ್ಯಕ್ಷರಾದ ಜಗನ್ನಾಥ್ ಪುತ್ರನ್, ಶ್ರೀ ಮಹಾಲಕ್ಷ್ಮಿ ಭಜನಾ ಮಂಡಳಿಯ ಟ್ರಸ್ಟಿ ಚಂದ್ರಶೇಖರ್ ಆರ್ ಸಾಲ್ಯಾನ್ ದೀಪ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಗೌರವ ಪ್ರಧಾನ ಕಾರ್ಯದರ್ಶಿ ಲೋಕನಾಥ್ ಪಿ ಕಾಂಚನ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಪೌರಾಣಿಕ ವಾಚಕ ಸಮಿತಿ ಎങ്ങനെ ಉತ್ತಮವಾದ ಉದಾಹರಣೆ ನೀತಿಯ ದಾನಕ್ಕೆ ಈ ಸಮಿತಿಯಿಂದ ಈಗಲೇ ಗೋಪಾಲ್ ಕೋಟ್ಲಂಕರ್, ಕೇಶವ ಬಂಗೇರೆ, ವಿಠಲ್ ಪುತ್ರನ್ ಮಗು ದಾನಿಗೆ ನಮ್ಮ ಬೊಂಬೈದ ನಗರ ದಾನಿಗೆ ತುಳು ಕನ್ನಡಿಗರ ಪ್ರಥಮ ಸಂಸ್ಥೆಯ ಉದಾಹರಣೆ ಯಾವ ಶ್ರೀಮದ್ ಭಾರತ ಮಂಡಳಿ ದಾನನಿಗೆ ಪ್ರವಚನ ದಾನ ಮಾಡ್ಕೊಂಡಿದ್ದೇವೆ. ದಾನನಿಗೆ ಭಕ್ತಾಮಿ ಮಾನವ ಪೌರಾಣಿಕ ವಾಚಕ ಸಮಿತಿ ತಾನು ಈ ಪಾಠಶಾಲ ಪನ್ನೊಂದಲ್ಲ ತಾನು ತಾಯಿ ಬಂದಾಗ ಈ ಪೌರಾಣಿಕ ವಾಚಕ ಸಮಿತಿ ತಾನಿಗೆ ಗ್ರಂಥ ವಾಚನ ಮಾಡ್ಕೊಂತಿನ ಯಾವ ಕ್ರಮನು, ಅರ್ಥ ಬಣ್ಣನೆ ಯಾವ ಕ್ರಮನು, ವಿಧಿವಿಧಾನನು ಎಂಗನ ಹಿರಿಯರ ತಿರುಪಾಣಿಗೋಸ್ಕರವಾದಿನಿಗೆ ಈ ನೂತನ 42ನೇ ವರ್ಷದ ಆಚರಣೆ ಮಂಡಳಿಯಲ್ಲಿ ಮಧ್ಭಾರತ ಮಂಡಳಿ ದಾನಿಗೆ ರತ್ನಾಕರ ಬಂಗೇರ, ಆನಂದ ಅಮೀನ, ಸುರೇಂದ್ರ ಹಳೆಯಂಗಡಿ ಅಂಜನೆ ಯಾನ ಅಗನಡು ಕೂಡುದಾನಿಗೆ ಪೌರಾಣಿಕ ವಾಚಕ ಸಮಿತ ಪ್ರೇರಕರ ಮುಖಾಂತರವಾದ ಈ ಮಂಡಳಿ ದಾನಿಗೆ ಪ್ರತಿ ಮಂಡಳಿಗೆ ಪ್ರತಿ ವರ್ಷ ದೀಪಿನಂಜನ ಯಾವ ಆ ಗ್ರಂಥದ ಹತ್ತೊಂದು ಪಂಡಿತಾನಿಗೆ ಪ್ರಾರಂಭ ಅದಕ್ಕೆ ಕಾರಣ ಪೌರಾಣಿಕ ವಾಚಕ ಸಮಿತ ಪ್ರೇರೇಪಣೆ ಸಂತೋಷ ಪಡಬೇಕಾನೆ. ಸದಸ್ಯರಿಗೆ ತಾನೆ ಮೆಡಿಕಲ್ ಸಹಾಯ ದಾನ ಹೊಂದುತ್ತುಂಟು. ಕೊರೋನಾದ ಸಂದರ್ಭ ದಾನಿಗೆ ಸಮಿತಿಯ ಕೆಲವು ಸದಸ್ಯರಿಗೆ ಸಮಿತಿ ವತಿಯಿಂದ ಧನ ಸಹಾಯ ಮೊದಲ ಸಮಿತಿಯ ಸದಸ್ಯರ ದಾನಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ ಸಂದರ್ಭ ಸಮಿತಿಯ ಕುಟುಂಬದ ದಾನಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ ಸಂದರ್ಭ ಐನಾದ ಶೀಘ್ರ ಗುಣಮುಖವಾದ ದಾನಿಗೆ ತಮ್ಮ ಗ್ರಾಹಕ ಹೊರಟೋಗುವ ಉದ್ದೇಶಗಳು ಸಮಿತಿ ಆಗಲಿ ತಾನೆ
ಮೆಡಿಕಲ್ ಸಾಯಿನ ತಾನಕ್ಕೆ ಮಲ್ದ ಜತದ ಆಕೆ ಮಾತ್ರ ಶ್ರೀಮದ್ ಭಾರತ ಮಾಡಿದ ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಸಮಿತಿಯವರಿಗೆ ಬಂಗಾರದ ತುಳಸಿದ ಹಾರಣಿಯನ್ನು ಅರ್ಪಣೆ ಮಾಡಿದ್ದ. ದಕ್ಷಿಣ ಕನ್ನಡ ಉಚ್ಚಿನ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರದ ಸಂದರ್ಭ ಸಮಿತಿ ದೇವತೆಗಳು ಧನ ಸಹಾಯ ಮಾಡಿದ್ದ. ಯಜಮಾನಿ ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭ ಸಮಿತಿ ದೇವತೆ ತಾನಿಗೆ ಧನ ಸಹಾಯ ತಾನು ಮಾಡ್ಕೊಂಡಲ್ಲ ಆಕೆ ಮಾತ್ರ ಮೂಜಿ 4 ಸರ್ತಿ ಎಂಗಲ ಪುಣ್ಯ ಕ್ಷೇತ್ರ ದರ್ಶನಗಳಿಗೆ ಬಂದಲ್ಲ. ತಿರುಪತಿ ಯಾತ್ರೆ, ಶಿರಡಿ ಯಾತ್ರೆ, ಸಿಂಗನಪುರ ಯಾತ್ರೆ, ಪಂಡರಾಪುರ ಯಾತ್ರೆ ಅಂಜನೆ ಇದು 2017 ತಾರೀಖು ಇರುವ ಜನಾಂಗ ಭಕ್ತರನ್ನು ಒಳಗೊಳ್ಳುವ ಮಂತ್ರಾಲಯಕ ತಿರುಪತಿ ಯಾತ್ರೆ ಗೋಲ್ಡನ್ ಟೆಂಪಲ್ ತಾರೀಖಿಗೆ ಯಾತ್ರೆಯನ್ನು ಈ ಸಮಿತಿ ಒತ್ತಿಗೆ ಮಂತೋದಿತ್ತವರೇ ಸಂತೋಷ ಪಡೆಯುತ್ತಾರೆ. ಈ ಸಂದರ್ಭದಲ್ಲಿ ಸಮಿತಿಗೆ ವಿವಿಧ ರೀತಿಯಲ್ಲಿ ಸಹಕಾರ ನೀಡಿದ ಓಂದಾಸ್ ಕಣ್ಣಂಗಾರ್, ಗೋಪಾಲ್ ಕೋಟ್ಯಾನ್ ಅವರ ಪರಿವಾರ, ಕೇಶವ್ ಬಂಗೇರ ಅವರ ಪರಿವಾರ, ಆನಂದ್ ಅಮೀನ್ ಅವರ ಪರಿವಾರ, ದಿವಂಗತ್ ಲೋಕನಾಥ್ ಓಡಿ ಮೆಂಡನ್ ಅವರ ಸಹೋದರಿ ಇಂದಿರಾ ಮೆಂಡನ್ ಮತ್ತು ಸಹೋದರ ಮೋಹನ್ ದಾಸ್ ಮೆಂಡನ್, ರತ್ನಾಕರ್ ಬಂಗೇರ ಅವರ ಪರಿವಾರ, ಲೋಕನಾಥ್ ಕಾಂಚನ್ ಮತ್ತು ಪರಿವಾರ, ಸದಾಶಿವ್ ಸುವರ್ಣ ಪರಿವಾರ, ಚಂದ್ರಶೇಖರ್ ಬಂಗೇರ ಪರಿವಾರ, ಹರಿಶ್ಚಂದ್ರ ಕಾಂಚನ್ ಪರಿವಾರ, ಸಂಜೀವ್ ಸಿ ಬಂಗೇರ ಪರಿವಾರ, ಶ್ರೀಮದ್ ಭಾರತ ಮಂಡಳಿಯ ಮಹಿಳಾ ವಿಭಾಗ, ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಅಂಧೇರಿಯ ಪ್ರಫುಲ್ ಶ್ರಿಯಾನ್, ವಾಸು ಉಪ್ಪೂರು, ಪುರಂದರ್ ಅಮೀನ್ ಹಾಗೂ ಅಶೋಕ್ ಕರ್ಕೇರ ಇವರನ್ನು ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿ ಅಶೋಕ್ ಸುವರ್ಣ, ಅತಿಥಿಗಳಾದ ಸಿಎ ಸುಧೀರ್ ಶೆಟ್ಟಿ, ಓಂದಾಸ್ ಕಣ್ಣಂಗಾರ್, ಚಂದ್ರಶೇಖರ್ ಸಾಲ್ಯಾನ್ ಪೌರಾಣಿಕ ಸಮಿತಿಯ 50 ವರ್ಷಗಳ ನಿರಂತರ ಧಾರ್ಮಿಕ ಸೇವೆಯನ್ನು ಶ್ಲಾಘಿಸಿ ಮಾತನಾಡಿದರು. ವೈಕುಂಠ ನಾರಾಯಣ ಹರಿನಾರಾಯಣ ಭಕ್ತಿ ಸೂತ್ರಗಳು ನಾರದೆ ಪಂಪೆ ಪರಮಾತ್ಮನ ಚಿಂತನೆ ಮಲ್ಪಾಗ ನಾಮಸ್ಮರಣೆ ಮಲ್ಪಾಗ ಈಗ ಪನರಪಿಸಿ ಮಾರಾಯ ಅವೇ ಅವನಿಗೆ ಆನಂದ ಅವು ಬರ್ಪುಜಿ ನಾರಾಯಣ ಅವು ಆನಂದದ ಅತಿರೇಕಗಳು ಮೂಜಿ ಅನುಭವಗಳಿಗೆ ಬರ್ಪುಜಿ ಮಗನಿಂದ ಕಟ್ಟುಡು ಎಲ್ಲ ಕಣ್ಣು ನೀರು ಬರ್ಕೊಂಡು ಆ ಪರಮಾತ್ಮ ನನಗೆ ಎದುರಲಾದಲ್ಲ ಏನು ಹೇಳ್ದೆ ಮಗವರೇ ನಮ್ಮ ಒಳ್ಳೆಯ ಸಂಸ್ಕಾರದಾಗಲು ಮಗವರು ಇದು ಶ್ರದ್ಧೆ ಹೆಚ್ಚಾದ ಏನು ಮೂಲ ಹೋಯ್ಕೊಂಡಾಗ ಯೋಜನೆ ಗಂಧಿ ಪರಾಶರನ ಗುಡಿ ಅರಡಿ ಪುಟ್ಟಿದ್ದಾರೆ ನವೇದ ವ್ಯವಸ್ಥೆ ಮಗವರು ಯೋಜನೆ ಗಂಧಿ ಮರಕಂದಿಯ ಗೋಪುರನಿಗೆ ಅದು ಮರಕಲ್ಲಿ ಅಂಚಾದ ನಿಗಿನ ಸಂಸ್ಕಾರ ಹೋಗಿದೆ. 2 ವಿಷಯ ಈ ಪೌರಾಣಿಕ ವಾಚಕ ಸಮಿತಿ 1975ನೇ ಇಸವಿಯಲ್ಲಿ ಸ್ಥಾಪನೆ ಆ ಮಕ್ಕಳೇ ಪೂರ ನಡೀತಿದೆ ಅಂಡ ನಮ್ಮ ಸಮಾಜ ನಮ್ಮ ಪಡ್ಕೊಂಡ ನಮ್ಮ ಹಿಂದೂರು ನಮ್ಮ ಪೂರ ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧು. ಹಿಂದೂಲಿ ಅನೇಕ ಜಾತಿ ಇರುಕೊಂಡು ಅಂದ್ರೆ ಜಾತಿ ಇತ್ತಂದಲ್ಲ ಈ ಭಜನೆ ಮಾಡಿದ್ರೆ ಪೂರ್ಣ ಒಂಜಿ ಆದುಪ್ಪಮ್ಮ ಅವರು ಒಂದೇ ಪ್ರಕಾರ ನಾವು ಬಂದು ಆದುಪ್ಪ ಬರೀ ತಬಳೆ ಬಟ್ಟಿ ಎರವಳಿ ತಾಳ ಬಟ್ಟಿ ಹಾರ್ಮೆಂಟ್ ಬಟ್ಟಿ ಪದ ಬಟ್ಟಿ ಒಂದು ನಿಜವಾದ ದೇವಸ್ಥಾನ ಜಾಗ ಬಿಡ್ತೀನಿ ಪುಣ್ಯ ಕಾರ್ಯ ಸರ್ವ ಜಾತಿಯನ್ನು ನಾವು ತ್ಯಜಿಸಿದ್ವಿ. ಒಂಜಪ್ಪ ಬಾಲ್ಯ ಲೆಕ್ಕ ಒಂಜಿ ಬಂದು ಆದ ಸೇರುವನ ಆ ಜಾಗ ಕಳೆ ಕೊಟ್ಟು ನೆಕ್ಕದ್ದು ಈ ಶ್ರೀಮದ್ ಭಾರತ ಮಂಡಳಿ ವರ್ಡ್ ನಮ್ಮ ನಂಗೆ ಪ್ರೇರಣೆ ಆದು ಕೊಡ್ತಿನಾರ ನಮ್ಮ ಕಣ್ಣಗಾರ ರಾಮಪಂಜಿ ನಮ್ಮ ಈ ಸಂದರ್ಭ ನೆನಪು ಅದ್ರ ಬಗ್ಗೆ ಮಸ್ತ್ ಮಂಡಳಿ ಶುರುವಾದ ಅಂಡ್ ಮುಖ್ಯವಾದ ಮಂಡಳಿ ಶುರು ಮಾಡಿದ ಮೊಗವಿದೆ. ಈ ಮಂಡಳಿಯ ಪ್ರಭಾವ ಆದ್ರ ಶನಿ ಮಹಾತ್ಮ ಮಂಡಳಿ ಶುರುವಾದ. ಶನಿ ಮಹಾತ್ಮ ಮಂಡಳಿಯ ಶುರುವಾದ ಕಾರಣ ಆಯ್ತಾ ಸುರೂತವಾದ ಶನಿಕತೆ ಬರೆದಿರಲ್ಲ ಮರಳಿದ್ದಾರೆ. ಆ ಮರಳಿದ ಪುಸ್ತಕಗಳು ನಮ್ಮ ಕನ್ನಂಗಾರದಾರ ನಮ್ಮ ಬಸಪ್ಪ ಬರಗಾರರನ್ನ ಇಲ್ಲಿ ಕನ್ನಂಗಾರ ಅಲ್ತಾರವೇನು ಕನ್ನಡ ತರ್ಜುಮೆ ಮಾಡ್ತೀರಿ ನಮ್ಮ ಸಮಾಜ ಕೊರಿಯ ಸುರುಟವಾದ ನಮ್ಮ ಸಮಾಜದಲ್ಲಿ ಶನಿ ಮಹಾತ್ಮ ಮಂಡಳಿ ಶುರು ಮಾಡ್ತೀರಿ. ನಮ್ಮ ಉಳಿದಾಗಲು 200 ವರ್ಷ ತುಂಬು ರೂಪಾಯಿಗಳು ಅವರು ಶನಿ ಮಹಾತ್ಮ ಶುರು ಮಾಡ್ತಾರೆ. ಈಗ ಎರಡಕ್ಕೆಲ್ಲ ಹಿರಿಯರಿಗೆ ಬರ್ತಾರೆ. ಒಂದು ಶನಿ ಮಹಾತ್ಮ ಮಂಡಳಿದ ಶನಿಕದ ಪಾರಾಯಣದ ಕಲ್ಪಾದಿನಗಳು ಮರಕಲ್ಲಿರು ಬಂದು ನಮ್ಮ ಸಮಾಜದ ಪುರ ಅನೇಕ ವ್ಯಕ್ತಿಗಳು ಉಲ್ಲೇಖ ಆಗಲಿ ವ್ಯಕ್ತಿಗಳಲ್ಲಿ ಇಂಚಿನ ಪುರ ಸಮಿತಿಗಳು ಇಂಚಿನ ಮಂಡಳಿ ಆ ಜಾಗಡಗಳಲ್ಲಿ ಕುಲ್ಲಾದು ಅಕಲೆ ಗೌರವ ಕೊಡ್ಬೇಕು, ಆ ಜಾಗಡಗಳಲ್ಲಿ ಪ್ರಾಶಸ್ತ್ಯ ಕೊಡ್ಬೇಕು, ಆ ಜಾಗದ ಸನ್ನಿವೇಶ ಆ ಸಂದರ್ಭ ಕೊಡ್ಬೇಕು. ಅದನ್ನ ಎಂಟು ಉಪಯೋಗ ಮತ್ತು ಧರ್ಮ ಸಂದೇಶ ಕೊಡ್ಬೇಕು. ನಮ್ಮ ಯಾಕಲ ಒಂಜಿಯವರು ನಾವೆಲ್ಲ
ಪಂಚ ತತ್ವలు ఉంటాయా పంచ జనములు అయిపోయింది మండలి పన్న అయిపోయింది ఆ మండలి ಅತಿ ಸಂಪೂರ್ಣಪणे 100 ವರ್ಷ ಪೂರ್ಣ ಕरून 100 ವರ್ಷದ ಶತಮಾನ ವರ್ಷದ ಸಂಭ್ರಮ ನಂಗೆ ಮಾತ್ರ ತೋಳ ತಿಕ್ಕೊಂಡು 50 ವರ್ಷಗಳ ಹಿಂದೆ ಪೌರಾಣಿಕ ವಾಚನ ಸಮಿತಿಯ ಸಂಸ್ಥಾಪಕ ದಿವಂಗತ ಗೋಪಾಲ್ ಕೋಟ್ಯನ್ಕರ್ ಅವರ ಭಕ್ತಿ ಸಮರ್ಪಣೆ ದೃಢ ನಿಶ್ಚಯ ತಾಳ್ಮೆ ಮತ್ತು ಅನೇಕ ಅಡೆತಡೆಗಳನ್ನು ಹಾಗೂ ಸಮಸ್ಯೆಗಳ ಹೊರತಾಗಿಯೂ ಇಲ್ಲಿಯವರೆಗೆ ಅದೇ ಮನೋಭಾವ ಉತ್ಸಾಹ ಸಮರ್ಪಣೆ ಮತ್ತು ಎಲ್ಲ ವಿಧಿವಿಧಾನಗಳೊಂದಿಗೆ ಮುಂದುವರಿಸಿದ ನಾವೆಲ್ಲರೂ ಶ್ಲಾಘನೆಗೆ ಪಾತ್ರವಾಗಿದ್ದೀರಿ. ಎಲ್ಲರೂ ಶ್ಲಾಘನೆಗೆ ಪಾತ್ರವಾಗಿದ್ದೀರಿ. ಇಲ್ಲಿ ಶ್ರೀ ಲೋಕನಾಥ್ ಕಾಂಚನ್ ಅವರ ಮತ್ತು ಶ್ರೀ ಸದಾಶಿವ ಸುವರ್ಣ ಅವರ ನಿರಂತರ ಸೇವೆಯನ್ನು ಉಲ್ಲೇಖಿಸಬೇಕಾಗಿದೆ. ಪುರಾಣ ಸಾಹಿತ್ಯ, ಧರ್ಮ ಗ್ರಂಥಗಳು ಮತ್ತು ಸಾಂಪ್ರದಾಯಿಕ ಪ್ರವಚನವನ್ನು ಪ್ರಚಾರ ಮಾಡುವ ಸಂಸ್ಥೆ ಪೌರಾಣಿಕ ವಾಚನ ಸಮಿತಿಗೆ ಶ್ರೀ ಲೋಕನಾಥ್ ಕಾಂಚನ್ ಅವರು 45 ವರ್ಷಗಳ ಹಾಗೂ ಶ್ರೀ ಸದಾಶಿವ ಸುವರ್ಣರವರು 40 ವರ್ಷಗಳ ಸಮರ್ಪಿತ ಒಂದು ಸ್ಮರಣೀಯ ಮೈಲುಗಲ್ಲು. ಅಂತಹ ಸೇವೆಯ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಸಂವರ್ಷಿಸಿದ ನಿಮ್ಮ ಜೀವದ ಅವಧಿಯ ಭಕ್ತಿ, ತಾಳ್ಮೆ ಮತ್ತು ಬದ್ಧತೆಯನ್ನು ಪ್ರತಿನಿಧಿಸುತ್ತದೆ. ದೇವರ ಸೇವೆಯು ದೇವರಿಗೆ ನಿಮ್ಮ ಕೊಡುಗೆಯಾಗಿದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. 1975 75ನೇ ಇಸೆಡು ಒಂಜಿ ಆರಂಭ ಆಯಿನ ಕೋಟೆಂಕರ್ನ ಒಂಜಿ ಹಸ್ತೋಡು ಆರಂಭ ಆಯಿನ ಒಂಜಿ ಸಂಸ್ಥೆ ವಾರ ಇತ್ತಿಡಕ್ಲು ಈತಿ ಎತ್ತರಗೈನ ಪದಮತ್ತಿರು ಅವು ಒಂಜಿ ನಿಜವಾಗ್ಲ ಅವು ಒಂಜಿ ಭಕ್ತಿ, ಅವು ಒಂಜಿ ಶ್ರದ್ಧೆ, ಅವು ಒಂಜಿ ಧ್ಯಾನ, ಅವು ಒಂಜಿ ತಪಸ್ಸು, ಅವು ಒಂಜಿ ಜವಾಬ್ದಾರಿ, ಅವು ಒಂಜಿ ತ್ಯಾಗ. ಈತ್ ಪೂರ ಇತ್ತನ ಮಾತ್ರ ಅವ್ರಿ ಮನುಷ್ಯ ಈ ದೇವರನ್ನ ಈತ್ ಮಲ್ಲ ಒಂಜಿ ಕೆಲಸ ಮಲ್ಬರ ಸಾಧ್ಯ ಆಗಿ ಬಂದ್ಯಾನು ಎನ್ನೊಂದಿಲ್ಲ. ಒಬ್ಬರು 10 ಜನರ ನಾನು ನಮ್ಮ ಆ ಬಂದು ಗುರ್ತಿಜರು 10 ಜನರ ಒಂಜಿ 5 ವರ್ಷ ಆಗಿನ ಆ ಒಂಜಿ ಸಮಿತಿನ ಇಡಪುಟ್ಟ ಬರ ಬರ್ತಿರು ಒಂದು ಏತ್ಮಲ್ಲ ವಿಷಯ ಆಗ್ಲಿ 7 ಜನ ಒಂಜಿ ನಮ್ಮ ಈತ ಸಾರ ಜನ ಮುಲ್ಪ ಈ 5 ವರ್ಷದ 7 ಜನಗಳೇನೊಂಜಿ ಧಾರ್ಮಿಕದಂಜಿ ಬರ್ಲೆಕ್ಕ ಬಂದಿರು ಬದುಕಡೆ ನಮ್ಗೆ ಮುಂದೆ ಮಲ್ಪಡಿದ್ದೆ ನಮ್ಮ ಕೆಲಸ. ನಮ್ಮ ಎಜುಕೇಶನ್ ಕೊಡ್ಬಿನಿ ಕಲ್ಪೂನು ಮಲ್ಲ ಜನ ಬಿನಿ ಮಲ್ಲ ಸಂಬಳದ ಕೆಲಸ ಇತ್ತು. ಅವತ್ತು ನಮ್ಮ ಸಮಾಜ ಒಂಜಿ ಗೌರವ ಮಲ್ಪನಂಜಿ ನಾವು ಸ್ಥಾನಮಾನದ ನಮ್ಮ ಕೆಲಸಬಹುದು ನಮ್ಮ ಜನಗಳೇನು ನಮ್ಮ ತುಂಬಕರಡು ಒಂಜಿ ಧಾರ್ಮಿಕ ನೆಲೆ ಮನುಷ್ಯನ ಮನಸ್ಸನ್ನು ಶುದ್ಧ ಮಲ್ಪನು ಒಂಜಿ ಜೀವನ ನಮ್ಮ ಅರ್ಥಪೂರ್ಣ ಕಟ್ಟೋಟ ಇಂಚಿನ ಧಾರ್ಮಿಕ ಕೆಲಸ ಅಲ್ಪ ಒಂದು ನೆಂಕಿನಿ ಪೌರಾಣಿಕ ವಾಚಕ ಸಮಿತಿ ತನಕ ಗೊತ್ತಾಂದೇನೆ ಒಂಜಾತು ಜನಗಳೇನು ಧಾರ್ಮಿಕ ಶ್ರದ್ಧೆಯನ್ನು ಗುಲೆಬಾದಿನ ಒಂಜಿ ಸಂಸ್ಥೆ ಪೌರಾಣಿಕ ವಾಚಕ ಸಮಿತಿ ಒಂಜಿ ಎಲ್ಲ ಸಂಸ್ಥೆ ಬಂದು ನಮ್ಮ ಎನ್ನುಲೆಕ್ಕ ಇಜ್ಜಿ ದೇವಣ್ಣ ಶನಿದೇವರನ ಕಥಾ ಪಾರಾಯಣ ಮಲ್ಪರೆಗ ರಾತ್ರಿ ಇಡೀ ನಿದ್ರೆ ಕಜಾಡ ಅವಕ್ಕೆ ಆ ನಿದ್ರೆ ಕಜಾಡ ನಾವು ಶ್ರದ್ಧೆ ನಮಕ್ ನಂಕ ಒಂಜಿ ಮಾನಸಿಕವಾದ ಒಂಜಿ ಮಲ್ಲ ಒಂಜಿ ಶಕ್ತಿ ಪಡೆಗೆ ನಮ್ಮ ಒಂಜಿ ನಿದ್ರೆ ಕಜಾರನ ಮರುದಿನ ಕೆಲವರನ್ನ ಆರೋಗ್ಯದಿಂದ ಡಬ್ಬ ಬರೋಣ ಆಂಡ ಈತೊಂಜಿ ವರ್ಷಡು ಲೋಕಣ್ಣ ಒಂಜಿ ಈ ಆಧ್ಯಾತ್ಮಿಕ ಕ್ಷೇತ್ರಡು 5 ವರ್ಷ ಒಂಜಿ ಆರು ಬೇಲ ಮಂದಿನ ವ್ಯಕ್ತಿ ಹೆಚ್ಚಿನ ಒಂಜಿ ಎನ್ನ ಮೇಯ್ಪುರ ಬಂದ್ಬಿಟ್ಟು ಬಂಡ ಒಂಜಿ ಮನುಷ್ಯ ಈತಪುರ ಮಾಲ್ಪುರ ಸಾಧ್ಯ ಆಗ್ತದ. ಲೋಕನಾಥ್ ಕಾಂಚನ್ ಕಾರ್ಯಕ್ರಮ ನಿರೂಪಿಸಿ ಕೊನೆಯಲ್ಲಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿದರು. ಸಮಿತಿಯ ಅರ್ಚಕರಾದ ಕೇಶವ್ ಬಂಗೇರ, ಸಮಿತಿಯ ಸದಸ್ಯರಾದ ಹರಿಶ್ಚಂದ್ರ ಸಿ ಕಾಂಚನ್ ಅತಿಥಿಗಳನ್ನು ಪರಿಚಯಿಸಿದರು. ಬಳಿಕ ಶ್ರೀ ಮಹಿಷಾಮರ್ದಿನಿ ಭಜನಾ ಮಂಡಳಿ ಬೋರಿವಲಿ, ಶ್ರೀ ಮಹಾಲಕ್ಷ್ಮಿ ಭಜನಾ ಮಂಡಳಿ ಅಂಧೇರಿ, ಶ್ರೀ ಶನೇಶ್ವರ ಸೇವಾ ಚಾರಿಟೇಬಲ್ ಟ್ರಸ್ಟ್ ಮೀರಾ ರೋಡ್ನ ಭಜನಾ ಮಂಡಳಿಯ ಸದಸ್ಯರಿಂದ ಕುಣಿತ ಭಜನೆ ನಡೆಯಿತು. Thank you.
ಕೊನೆಯಲ್ಲಿ 50 ದೀಪಗಳನ್ನು ಪ್ರಜ್ವಲಿಸಿ ಶ್ರೀ ಶನಿದೇವರಿಗೆ ಮಹಾ ಆರತಿ ಬೆಳಗುವ ಮೂಲಕ ಸುವರ್ಣ ಮಹೋತ್ಸವದ ಆಚರಣೆ ಅರ್ಥಪೂರ್ಣವಾಗಿ ಸಮಾಪನಗೊಂಡಿತು. ಸಮಿತಿಯ ಅಧ್ಯಕ್ಷ ರತ್ನಾಕರ್ ಬಂಗೇರ, ಪ್ರಧಾನ ಕಾರ್ಯದರ್ಶಿ ಲೋಕನಾಥ್ ಪಿ ಕಾಂಚನ್, ಕೋಶಾಧಿಕಾರಿ ಸದಾಶಿವ್ ಎನ್ ಸುವರ್ಣ, ಸಮಿತಿ ಸದಸ್ಯರಾದ ಕಮಲಾಕರ್ ಕೊಟ್ಯಾನ್, ಆನಂದ್ ಅಮೀನ್, ಸಂಜೀವ್ ಸಿ ಬಂಗೇರ, ಹರಿಶ್ಚಂದ್ರ ಸಿ ಕಾಂಚನ್, ಕೇಶವ್ ಎಸ್ ಬಂಗೇರ, ಸುರೇಂದ್ರನಾಥ್ ಹಳೆಯಂಗಡಿ, ಚಂದ್ರಶೇಖರ್ ಬಿ ಬಂಗೇರ ಸಮಾರಂಭದ ಯಶಸ್ಸಿಗೆ ಸಹಕರಿಸಿದರು. 1975ರಲ್ಲಿ ದಿವಂಗತ ಗೋಪಾಲ್ ಎ ಕೊಟ್ಯಾಂಕರ್, ನಾರಾಯಣ್ ಪದ್ಮಶಾಲಿ, ಕೇಶವ್ ಬಂಗೇರ, ರತ್ನಾಕರ್ ಬಂಗೇರ
ಮುಂತಾದ ಧಾರ್ಮಿಕ ಚಿಂತಕರ ನೇತೃತ್ವದಲ್ಲಿ ಸ್ಥಾಪಿಸಲ್ಪಟ್ಟ ಈ ಸಮಿತಿಯು ತನ್ನ 50 ವರ್ಷಗಳ ಸಾರ್ಥಕ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿರುವುದು ಅಭಿನಂದನೀಯ. ಸಮಿತಿಯ ಸ್ಥಾಪಕರು, ಅಂದಿನಿಂದ ಇಂದಿನ ತನಕ ಸಮಿತಿಯನ್ನು ಮುನ್ನಡೆಸಿದ ಪದಾಧಿಕಾರಿಗಳು, ಸದಸ್ಯರು ಪ್ರಾತಃಸ್ಮರಣೀಯರು. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.